ಹಲೋ ನಮಸ್ತೆ. ನಾನು ಡಾಕ್ಟರ್ ಸದಾನಂದ ರಾವ್, ನ್ಯೂರೋ ಕ್ಲಿನಿಕಲ್ ಸೈಕಾಲಜಿಸ್ಟ್. ಪರೀಕ್ಷೆಗಳು ಹತ್ರ ಬಂದಾಗ ಸಾಮಾನ್ಯವಾಗಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಆತಂಕ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಆತಂಕ ಹೆಚ್ಚಾಗ್ತಾ ಹೋಗುತ್ತೆ. ಅದರ ಎರಡರಷ್ಟು ಪೋಷಕರಿಗೂ ಕೂಡ ಪರೀಕ್ಷಾ ಆತಂಕ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಈ ಪರೀಕ್ಷಾ ಆತಂಕವನ್ನ ಹೇಗೆ ಸರಿಪಡಿಸ್ಕೊಳ್ಬಹುದು ಅಥವಾ ಪರೀಕ್ಷೆಯನ್ನ ಹೇಗೆ ಎದುರಿಸಬೇಕು ಅಂತಕ್ಕಂಥದ್ದನ್ನ ಪೋಷಕರು ಅರಿತುಕೊಂಡಾಗ ಅವರ ಮಕ್ಕಳಿಗೂ ಅಥವಾ ವಿದ್ಯಾರ್ಥಿಗಳಿಗೂ ಇದು ಸುಲಭವಾಗುತ್ತೆ. ಹಾಗೆ ಪರೀಕ್ಷೆಯನ್ನು ಬಹಳ ಸುಲಭವಾಗಿ ನಾವು ಎದುರಿಸ್ತಾ ಕೂಡ ಹೋಗ್ಬೋದು, ಯಾವುದೇ ರೀತಿಯ ಆತಂಕ ಇಲ್ದೇನೆ. ನೋಡಿ, ನಮಗೆ ಪರೀಕ್ಷೆ ಹತ್ರ ಬಂದಾಗ ಬಿಹೇವಿಯರಲ್ ಪ್ರಾಬ್ಲಮ್ ಅಲ್ಲಿ ತೊಂದರೆ ಬರುತ್ತೆ, ಎಮೋಷನಲ್ ಪ್ರಾಬ್ಲಮ್ ಅಲ್ಲಿ ತೊಂದರೆ ಬರುತ್ತೆ, ಫಿಸಿಕಲ್ ಆಗಿ ಸ್ವಲ್ಪ ನಮಗೆ ತೊಂದರೆಗಳು ಶುರು ಆಗ್ತಾ ಹೋಗುತ್ತೆ. ಫಿಸಿಕಲ್ ಪ್ರಾಬ್ಲಮ್ಸ್ ಅಂತ ಹೇಳಿ ನಾವು ಹೇಳ್ತೀವಿ. ಏನೇನಾಗುತ್ತೆ ಫಿಸಿಕಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಸರಿಯಾಗಿ ನಿದ್ರೆ ಬರೋದಿಲ್ಲ, ಸರಿಯಾಗಿ ಊಟ ಮಾಡೋದಿಲ್ಲ, ಜೀರ್ಣಕ್ರಿಯೆ ಸರಿ ಆಗೋದಿಲ್ಲ, ಹಾಗೆ ತುಂಬಾ ಹೆಚ್ಚಾಗಿ ಆಹಾರವನ್ನ ಸೇವನೆ ಕೂಡ ಮಾಡಬಹುದು. ಎಮೋಷನಲ್ ಆಗಿ ಏನಾಗ್ತದೆ ಅಂತ ಹೇಳಿದ್ರೆ, ನೆಗೆಟಿವ್ ಥಾಟ್ಸ್ಗಳು, ನನ್ನಲ್ಲಿ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ಬೋದೇನೋ, ನಾನು ಓದಿರೋದೆಲ್ಲ ನನ್ಗೆ ಜ್ಞಾಪಕ ಬರದೇನೆ ಇರ್ಬೋದೇನೋ ಅಂತಕ್ಕಂಥ ಮಕ್ಕಳಲ್ಲಿ ಮನೋಭಾವ ಬರ್ಬೋದು. ಹಾಗೆ ನಮಗೆ ಮೂಡಲ್ಲಿ ಕೂಡ ಸ್ವಲ್ಪ ನಮ್ಮ ಮನಸ್ಸು ಕೂಡ ಇದಾಗಬಹುದು, ಅಂದ್ರೆ ಫ್ಲಕ್ಚುಯೇಟ್ ಆಗಬಹುದು, ಮೂಡ್ ಫ್ಲಕ್ಚುಯೇಷನ್ ಅಂತ ಹೇಳಿ ನಾವು ಹೇಳ್ತೀವಿ. ಹಾಗೆ ನಮ್ಮ ಬಿಹೇವಿಯರ್ ಅಲ್ಲೂ ಕೂಡ ನಮಗೆ ಸ್ವಲ್ಪ ತೊಂದರೆಗಳಾಗ್ಬೋದು. ಅಂತ ಹೇಳಿದ್ರೆ ಸ್ವಲ್ಪ ಕೋಪ ಬರ್ತಕ್ಕಂಥದ್ದು ಅಥವಾ ನೆಗೆಟಿವ್ ಥಾಟ್ಸ್, ನನ್ನಲ್ಲಿ ಸಾಧ್ಯ ಇದೆಯೋ ಇಲ್ವೋ, ನಾನು ಅನ್ಫಿಟ್ ಅಂತಕ್ಕಂಥದ್ದು, ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಈ ರೀತಿಯ ಆತಂಕ ಹೆಚ್ಚಾಗೋದ್ರಿಂದ ಇದು ಕೇವಲ ಕಾಲೇಜಿನಲ್ಲಿ ಅಥವಾ ಶಾಲೆಯಲ್ಲಿ ಮಾತ್ರ ಅಲ್ಲ, ಸಾಮಾನ್ಯವಾಗಿ SSLC ಮತ್ತೆ PUC ಓದ್ತಿರ್ತಕ್ಕಂತಹ ಮಕ್ಕಳಲ್ಲಿ ಈ ಎಕ್ಸಾಮ್ ಟೆನ್ಷನ್ ನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಕಾಲೇಜಿಂದ ಅಥವಾ ಸ್ಕೂಲ್ನಲ್ಲೂ ಕೂಡ ಅವರಿಗೆ ಮಕ್ಕಳಿಗೆ ಪ್ರೆಷರ್ ಅಂತಕ್ಕಂಥದ್ದು ಜಾಸ್ತಿ ಇರ್ತದೆ. ನೀನು ಚೆನ್ನಾಗಿ ಓದ್ಬೇಕು, ಇಷ್ಟು ಮಾರ್ಕ್ಸ್ ತೆಗಿಬೇಕು ಅಂತಕ್ಕಂಥ ಪ್ರೆಷರ್ ಟೀಚರ್ಸ್ ಕಡೆಯಿಂದ ಆಗಿರಬಹುದು. ಹಾಗೆ ಮನೆಗೆ ಬಂದಾಗ ಆ ಮಕ್ಕಳಿಗೆ ಪೋಷಕರು ನೀನು ಇದನ್ನೇ ಓದ್ಬೇಕು ಅಥವಾ ಇಷ್ಟು ಮಾರ್ಕ್ಸ್ ತೆಗಿಬೇಕು ಅಂತಕ್ಕಂಥದ್ದು, ಅಥವಾ ಬೇರೆಯ ಮಕ್ಕಳಿಗೆ ಅವ್ರನ್ನ ಕಂಪೇರ್ ಮಾಡ್ತಕ್ಕಂಥದ್ದು, ಇದು ಎಲ್ಲದರಿಂದ ಏನಾಗ್ತದೆ ಅಂದ್ರೆ ಈ ಮಕ್ಕಳಲ್ಲಿ ಒಂದು ರೀತಿಯ ಒತ್ತಡ ಹೆಚ್ಚಾಗುತ್ತೆ, ಹಾಗೆ ಆತಂಕವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಈಗ ಈ ಮಕ್ಕಳು ಹೇಗಾಗ್ಬಿಡ್ತವೆ ಅಂತ ಹೇಳಿದ್ರೆ, ಒಂದು ಪ್ರೆಷರ್ ಕುಕ್ಕರ್ ನಲ್ಲಿ ಇರ್ತಕ್ಕಂತಹ ಒಂದು ವಸ್ತು ರೀತಿಯಲ್ಲಿ ಆಗ್ಬಿಡ್ತವೆ. ಅನ್ನವನ್ನ ಬೇಯಿಸ್ಲಿಕ್ಕೆ ನಾವು ಪ್ರೆಷರ್ ಕುಕ್ಕರ್ ಅಲ್ಲಿ ಇಟ್ಟರೆ ಎಷ್ಟು ಪ್ರೆಷರ್ ಇರುತ್ತೋ, ಹಾಗೆ ಕಾಲೇಜು ಮತ್ತೆ ಸ್ಕೂಲ್ಗಳಲ್ಲೂ ಟೀಚರ್ಸ್ ಇಂದ ಪ್ರೆಷರು, ಹಾಗೆ ಮನೆಯಲ್ಲಿ ಪೇರೆಂಟ್ಸ್ ಇಂದನು ಪ್ರೆಷರ್ ಹೆಚ್ಚಾಗ್ತಾ ಹೋದಾಗ ಅವರ ಆತಂಕ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಇದಕ್ಕೆ ಸುಲಭವಾಗಿ ಏನ್ ಮಾಡಬಹುದು ಪೇರೆಂಟ್ಸ್ ಅಂತ ಹೇಳಿದ್ರೆ, ಮಕ್ಕಳು ಓದ್ಲಿಕ್ಕೆ ಕೂತಾಗ ಕೇವಲ ನಾವು ಮಕ್ಕಳನ್ನ ನೀವು ಓದ್ಕೊಳ್ಳಿ ಅಂತ ಹೇಳಿ ಬಿಟ್ಟು ಬಿಡೋದಲ್ಲ, ಆ ಮಕ್ಕಳು ಓದ್ತಾ ಕೂತಾಗ ನಿಜವಾಗ್ಲೂ ಅವರು ಓದ್ತಿದ್ದಾರಾ ಅಂತಕ್ಕಂಥದ್ದನ್ನ ಸ್ವಲ್ಪ ನಾವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಅವ್ರ ಜೊತೆಯಲ್ಲಿ ನಾವು ಸ್ವಲ್ಪ ಕೂತ್ಕೊಳ್ಬೇಕಾಗತ್ತೆ. ನಿಮಗೆ ಪೋಷಕರಿಗೆ ಆ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಬಂದ್ರೆ ನೀವು ಅವ್ರ ಜೊತೆಯಲ್ಲಿ ಕೂತ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಅವ್ರ ಪಕ್ಕದಲ್ಲಿ ಇದ್ದು ನೀವು ಯಾವ್ದಾದ್ರು ನಿಮಗೆ ಇಷ್ಟ ಬಂದ ಪುಸ್ತಕವನ್ನ ಓದೋದು ಮಾಡಬಹುದು. ಆದ್ರೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ನೀವು ಮೊಬೈಲ್ ಅನ್ನ ನೋಡ್ತಕ್ಕಂಥದ್ದು ಖಂಡಿತ ಮಾಡಬೇಡಿ. ಇದರಿಂದ ಅವರು ಕೂಡ ಇರಿಟೇಟ್ ಆಗ್ತಾ ಹೋಗ್ತಾರೆ. ಹಾಗೆ ಮಕ್ಕಳಿಗೆ ಅತಿಯಾದಂತಹ ಪ್ರೆಷರ್ ಹಾಕ್ಲಿಕ್ಕೆ ಹೋಗ್ಬೇಡಿ. ಅಂತ ಹೇಳಿದ್ರೆ ಅತಿಯಾದಂತಹ ಸ್ಪರ್ಧೆ, ನೋಡು ಅವ್ರು ಇಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ, ಅಥವಾ ನೀನು ಇದೇ ಓದ್ಬೇಕು, ಅಥವಾ ನೀನು IAS ಮಾಡಬೇಕು, KS ಮಾಡಬೇಕು, ಮೆಡಿಕಲ್ ಓದ್ಬೇಕು, ಅಥವಾ ಇಂಜಿನಿಯರಿಂಗೇ ಮಾಡಬೇಕು ಅನ್ನುವಂಥ ಪ್ರೆಷರ್ ಅನ್ನ ಹಾಕ್ಲಿಕ್ಕೆ ಹೋಗ್ಬೇಡಿ. ಅಥವಾ ಬೇರೆಯವ್ರನ್ನ ಅವರಿಗೆ ಕಂಪೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಷ್ಟೇ ಮಾರ್ಕ್ಸ್ ತೆಗಿಬೇಕು, ಇದನ್ನೇ ಮಾಡಬೇಕು ಅಂತಕ್ಕಂತಹ ಅತಿಯಾದಂತಹ ಪ್ರೆಷರ್ ಅನ್ನ ಮಕ್ಕಳಿಗೆ ಖಂಡಿತ ಹಾಕ್ಲಿಕ್ಕೆ ಹೋಗ್ಬೇಡಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅವರಿಗೆ ಓದಿರ್ತಕ್ಕಂಥದ್ದು ಕೂಡ ಮರ್ತು ಹೋಗ್ಲಿಕ್ಕೆ ಶುರು ಆಗ್ತದೆ. ಹಾಗೆ ಅವರಲ್ಲಿ ಕೂಡ ಆತಂಕ ಅಂತಕ್ಕಂಥದ್ದು ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ. ಇನ್ನು ಆಹಾರ ಮತ್ತೆ ನಿದ್ರೆ ಬಗ್ಗೆ ಸ್ವಲ್ಪ ಮಕ್ಕಳಿಗೆ ಪೋಷಕರು ಗಮನವನ್ನ ಕೊಡಬೇಕಾಗತ್ತೆ. ಅವರಿಗೆ ಸರಿಯಾದಂತ ಆಹಾರವನ್ನ ಕೊಡ್ತಕ್ಕಂಥದ್ದು. ಅಂತ ಹೇಳಿದ್ರೆ ಹೆವಿ ಕ್ಯಾಲೋರಿ ಇರ್ತಕ್ಕಂಥ ಆಹಾರವನ್ನ ದಯವಿಟ್ಟು ಮಕ್ಕಳಿಗೆ ಕೊಡಬೇಡಿ. ಇದರಿಂದ ಏನಾಗ್ತದೆ, ಅವರಲ್ಲಿ ಆಲಸ್ಯ ಜಾಸ್ತಿ ಆಗ್ತಾ ಹೋಗ್ತದೆ. ಎಕ್ಸಾಮ್ ಸಮಯದಲ್ಲಿ ಸ್ವಲ್ಪ ಲಿಕ್ವಿಡ್ ಅಂಶವನ್ನ, ನೀರು ಅಥವಾ ಜ್ಯೂಸು ಇದನ್ನ ಹೆಚ್ಚಾಗಿ ಕೊಡೋದ್ರ ಜೊತೆಗೆ ಸ್ವಲ್ಪ ಸಾತ್ವಿಕ ಆಹಾರಗಳನ್ನ ಅವರಿಗೆ ಹೆಚ್ಚಾಗಿ ಕೊಡೋದು
ಸಮಯಕ್ಕೆ ಸರಿಯಾಗಿ ಆಹಾರವನ್ನು ತೆಗೆದುಕೊಳ್ತಕ್ಕಂಥದ್ದು. ಮಿನಿಮಮ್ ಒಂದು 6ರಿಂದ 8 ಗಂಟೆಗಳ ಕಾಲ ಅವರಿಗೆ ನಿದ್ರೆ ಬೇಕಾಗ್ತದೆ. ಆ ನಿದ್ರೆಗೆ ಅವರಿಗೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಪೋಷಕರ ಬಹಳ ಮುಖ್ಯವಾದಂತಹ ಕರ್ತವ್ಯ. ಇದ್ರ ಜೊತೆಗೆ ಅವರಿಗೆ ಬರೀ ಓದುದು ಒಂದೇ ಮುಖ್ಯ ಅಲ್ಲ, ಅದ್ರ ಜೊತೆಗೆ ಸ್ವಲ್ಪ ಅವರಿಗೆ ಏನಾದ್ರೂ ವ್ಯಾಯಾಮ ಆಗಿರಬಹುದು, ವಾಕಿಂಗ್ ಆಗಿರಬಹುದು, ಅಥವಾ ಪೋಷಕರು ಅವ್ರ ಜೊತೆ ವಾಕಿಂಗ್ ಹೋಗಿ ಬರುವುದಾಗಿರ್ಬಹುದು, ಅಥವಾ ಸ್ವಲ್ಪ ಮೆಡಿಟೇಷನ್ ಹೇಳ್ಕೊಡೋದಾಗಿರ್ಬೋದು, ಅಥವಾ ರಿಕ್ರಿಯೇಷನ್ಗೆ ಸ್ವಲ್ಪ ಅವರಿಗೆ ಯಾವ್ದಾದ್ರು ಮ್ಯೂಸಿಕ್ ಆಗಿರಬಹುದು, ಈ ತರದನ್ನ ಸ್ವಲ್ಪ ಟೈಮ್ ಅವರಿಗೆ ಅದಕ್ಕೆ ಸ್ಪೆಂಡ್ ಮಾಡ್ಲಿಕ್ಕೆ ಬಿಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯವಾದಂತಹ ಒಂದು ಅಂಶ ಆಗಿರುತ್ತೆ ಅಂತೇಳಿ ಹೇಳ್ಬೋದು. ಈ ರೀತಿಯಲ್ಲಿ ಮಕ್ಕಳನ್ನ ನಾವು ಸ್ವಲ್ಪ ಅವರಿಗೆ ಮೋಟಿವೇಟ್ ಮಾಡಿದ್ರೆ ಖಂಡಿತ ನಿಮ್ಮ ಮಕ್ಕಳು ಒಳ್ಳೆಯ ಅಂಕವನ್ನ ತೆಗಿತಾರೆ. ನೋಡಿ, ಅಂಕ ತೆಗೆಯುವುದೇ ಮುಖ್ಯ ಅಲ್ಲ ಜೀವನದಲ್ಲಿ. ಅಂಕ ಅಂತಕ್ಕಂಥದ್ದು ಕೇವಲ ಅಂಕಪಟ್ಟಿಯಲ್ಲಿ ಮಾತ್ರ ಬಂದಿರ್ತದೆ. ಹಾಗೆ ಪರೀಕ್ಷೆಗೆ ನೀನು ಯಾವ ರೀತಿಯಲ್ಲಿ ಬರ್ದಿರ್ತೀಯ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಉರು ಹೊಡೆದು ಬರ್ದಿರ್ಬಹುದು, ಅಥವಾ ನಿಜವಾಗ್ಲೂ ಅರ್ಥ ಮಾಡ್ಕೊಂಡು ಬರ್ದಿರ್ಬಹುದು. ಒಟ್ಟಿನಲ್ಲಿ ಅಂಕ ಬಂದಿರುತ್ತೆ. ಆ ಅಂಕವೇ ನಮ್ಮ ಜೀವನವನ್ನ ನಿರ್ಧಾರ ಮಾಡೋದಿಲ್ಲ. ಹಾಗಾಗಿ ಅಂಕದ ಬಗ್ಗೆ ಗಮನ ಇರಲಿ, ಆದ್ರೆ ಅದೇ ಮುಖ್ಯ ಅಲ್ಲ ಅಂತಕ್ಕಂಥದ್ದನ್ನ ಮಕ್ಕಳಿಗೆ ಪೋಷಕರು ಮನವರಿಕೆ ಮಾಡಿಕೊಡಿ. ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದಂತಹ ಒಂದು ಟ್ಯಾಲೆಂಟ್ ಅಂತಕ್ಕಂಥದ್ದು ಇರುತ್ತೆ. ಪ್ರತಿಯೊಂದು ಮಕ್ಕಳಲ್ಲೂ ಕೂಡ ಒಂದೊಂದು ವಿಶೇಷ ಗುಣಗಳಿರುತ್ತೆ. ಆ ಫೀಲ್ಡ್ ನಲ್ಲಿ ಅವರು ಹೋಗ್ತಾರೆ. ನಾವೆಲ್ಲರೂ ಏನು ಅನ್ಕೊಂಡಿರ್ತೀವೋ, ಅಥವಾ ಪೇರೆಂಟ್ಸ್ ಅನ್ಕೊಂಡಿದ್ದನ್ನೇ ಮಕ್ಕಳು ಮಾಡಬೇಕು ಅನ್ನುವ ಒಂದು ಆಸೆಯನ್ನ ಅಥವಾ ಅವರ ಒಂದು ಸ್ವಾರ್ಥವನ್ನ ಪೇರೆಂಟ್ಸ್ ಬಿಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಮನವಿ. ಹೀಗೆ ಮಕ್ಕಳನ್ನ ನೀವು ಸ್ವಲ್ಪ ನೋಡ್ಕೊಂಡ್ರೆ ಖಂಡಿತವಾಗ್ಲೂ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕವನ್ನ ಮಕ್ಕಳು ತೆಗಿಬಹುದು. ಅವರನ್ನ ಸ್ವಲ್ಪ ಕೂಲಾಗಿ ಇರ್ಲಿಕ್ಕೆ ಬಿಡಿ. ಹೆಚ್ಚು ಆತಂಕಕ್ಕೆ ಒಳಗಾಗದಿದ್ದ ಹಾಗೆ ಪೋಷಕರು ಮತ್ತೆ ಅವರ ಪ್ರಾಧ್ಯಾಪಕರು ನೋಡ್ಕೊಳ್ಳೋದು ಬಹಳ ಮುಖ್ಯ ಅಂತೇಳಿ ಹೇಳ್ತೀವಿ. ನಮಸ್ತೆ.